ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಖಂಡಿಸಿ ಜೆಡಿಎಸ್ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ನಾಯಕರು ಕಾರ್ಯಕರ್ತರು ಪಟ್ಟಣದ ಬಾಪೂಜಿ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೂ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಕುರಿತು ಮಾತನಾಡಿದ ಮಾಜಿ ಶಾಸಕ ಬೀಚ್ನಳ್ಳಿ ಚಿಕ್ಕಣ್ಣ, ಮಾನ್ಯ ಮುಖ್ಯಮಂತ್ರಿಗಳು ಹೇಳುತ್ತಾರೆ ಎಲ್ಲ ರಾಜ್ಯಕ್ಕಿಂತಲೂ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬಹಳ ಕಡಿಮೆ ಅಂತ. ಸರ್ಕಾರಕ್ಕೆ ಈ ದಿನ ನಾನು ಪ್ರಶ್ನೆ ಮಾಡುತ್ತೇನೆ, ಕಳೆದ ಬಾರಿ ನೀವು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರಲಿಲ್ಲ. ಈಗ ಏರಿಕೆ ಮಾಡಲು ಕಾರಣ ಏನು ಎಂದು ರಾಜ್ಯದ ಜನತೆಗೆ ತಿಳಿಸಬೇಕು. ಈ ತಕ್ಷಣವೇ ಈ ಬೆಲೆ ಏರಿಕೆಯನ್ನು ಇಳಿಸಬೇಕು ಎಂದು ತಿಳಿಸಿದರು. ನಮ್ಮ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಎಲ್ಲ ರಾಜ್ಯಕ್ಕಿಂತಲೂ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಭಾಳ ಕಡಿಮೆ ಇದೆ. ಸರ್ಕಾರಕ್ಕೆ ಇವತ್ತು ನಾವು ಪ್ರಶ್ನೆ ಮಾಡ್ತಿದೆ, 2013ರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ಈ ಹೇಳ್ತಾ ಇರೋದು 14 ವರ್ಷ ಹಿಂದಿನೂ ನಾವು ಏರಿಸಿಲ್ಲ ಅಂತ. ಅವತ್ತು ಅಷ್ಟೇ ದರ ಇತ್ತು ಬೇರೆ ರಾಜ್ಯಗಳಲ್ಲಿ. 13ರಿಂದ 13 ಮುಖ್ಯಮಂತ್ರಿಯಾಗಿ ಎಷ್ಟೈತೆ ಅದು ಇವತ್ತು ಯಾಕೆ ಏರ್ಸೋಕೆ ಹೋದ್ರಿ? ಅದರಿಂದ ಸರ್ಕಾರ ನಡೆಸುವಾಗ ತಾವು ಭಾಳ ಜವಾಬ್ದಾರಿಯಿಂದ ಭಾಳ ಚಾಣಕ್ಯ ನಡೆಸ್ತಾ ಇದ್ದೀರಿ. ಇದು ತಕ್ಷಣವೇ ಈ ಬೆಲೆ ಏರಿಕೆಯನ್ನು ಇಳಿಸಬೇಕು ಅಂತ ನಾವು ಈ ಮೂಲಕ ಸಾರ್ವಜನಿಕರ ಮೂಲಕ ಒತ್ತಾಯ ಮಾಡ್ತೀವಿ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೆಂಕಟಸ್ವಾಮಿ ಮಾತನಾಡಿ, ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿ ಒಳಗೂಡಿ ಈ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ. ಈ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ. ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಆಗುತ್ತಿಲ್ಲ. ಮೋಸ, ಅನ್ಯಾಯ, ವಂಚನೆ ನಡೆಯುತ್ತಿದೆ. ಎಸ್ಸಿ ಎಸ್ಟಿ ಹಣಗಳನ್ನು ದುರ್ಬಳಕೆ ಮಾಡಿಕೊಂಡು ಗ್ಯಾರಂಟಿ ಹೆಸರಲ್ಲಿ ಎಸ್ಸಿ ಎಸ್ಟಿಗಳಿಗೆ ಮೋಸ ಮಾಡುತ್ತಿದ್ದಾರೆ. ಎಸ್ಟಿ ಹಣವನ್ನು 127 ಕೋಟಿ ಹಣವನ್ನು ನೇರವಾಗಿ ನುಂಗಿದ ಸರ್ಕಾರ ಭ್ರಷ್ಟತೆ ಜೊತೆಗೆ ಸಾರ್ವಜನಿಕರಿಗೆ ಹೊರೆಯನ್ನು ಮಾಡಿದೆ. ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿ ಬಡವರಿಗೆ ಬಹಳ ತೊಂದರೆ ಕೊಡ್ತಿದೆ. ಈ ಸರ್ಕಾರವು ರಾಜ್ಯದಲ್ಲಿ ತೊಲಗುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಇದರ ಉದ್ದೇಶ ಇಷ್ಟೇ, ಈ ಸರ್ಕಾರ ಬಂದಾಗಲಿಂದ ಈ ರಾಜ್ಯದಲ್ಲಿ ದುರಾಡಳಿತ, ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರು ಯಾವ ಕಾಮಗಾರಿ ಕೆಲಸ ಆಗಲಿ, ಅಭಿವೃದ್ಧಿ ಕೆಲಸ ಆಗಲಿ ಆಗ್ತಾ ಇಲ್ಲ. ಎಲ್ಲ ಮೋಸ, ಅನ್ಯಾಯ, ವಂಚನೆ ನಡೀತಾ ಇದೆ. ಎಸ್ಸಿ ಎಸ್ಟಿ ಹಣಗಳನ್ನು ದುರ್ಬಳಕೆ ಮಾಡ್ಕೊಂಡು ಗ್ಯಾರಂಟಿಯ ಹೆಸರಲ್ಲಿ ಎಸ್ಸಿ ಎಸ್ಟಿಗೆ ಮೋಸ ಮಾಡಿದಂಥ ಸರ್ಕಾರ. ಅದಾದ ನಂತರ ಈಗಾಗಲೇ ಎಸ್ಟಿ ಹಣವನ್ನು 127 ಕೋಟಿ ಹಣವನ್ನು ನೇರವಾಗಿ ನುಂಗಿರ್ತಕ್ಕಂಥ ಸರ್ಕಾರ. ಅದರ ಜೊತೆಗೆ ಇದರ ಭ್ರಷ್ಟತೆಯ ಜೊತೆಗೆ ಈ ನಮ್ಮ ಸಾರ್ವಜನಿಕರಿಗೆ ಹೊರೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ. ಪೆಟ್ರೋಲು, ಡೀಸೆಲು, ಹಾಲಿನ ರೇಟು ಎಲ್ಲ ಜಾಸ್ತಿ ಮಾಡಿ ಬಡವರಿಗೆ ಭಾಳ ತೊಂದರೆ ಕೊಡ್ತಿರ್ತಕ್ಕಂಥ ಸರ್ಕಾರ. ಇವತ್ತು ಸಾಮಾನ್ಯ ರೈತರು, ಬೈಕ್ ಓಡಿಸೋರಾಗಿರಲಿ, ಆಟೋ ಓಡಿಸೋರಾಗಿರಲಿ, ಈ ರೈತರು ಟ್ರ್ಯಾಕ್ಟರ್ ಓಡಿಸೋರವ್ರಿಗಾಗಲಿ ಈ ಡೀಸೆಲು, ಪೆಟ್ರೋಲು ದುಬಾರಿಯಾಗಿದೆ, ಭಾಳ ತೊಂದರೆಯಾಗಿದೆ. ಇಷ್ಟಾದರೂ ಸಹ ಸರ್ಕಾರ ಸರಿಯಾಗಿ ಕಣ್ಣು ತೆರೆಸ್ತಾ ಇಲ್ಲ. ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಸರ್ಕಾರ. ನಂತರ ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಶಂಬೇಗೌಡ, ರಾಜೇಂದ್ರ, ಗೋಪಾಲ್ ಸ್ವಾಮಿ, ಗುರುಸ್ವಾಮಿ ಮತ್ತು ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಇದ್ದರು. ವರದಿ ಮಲ್ಲಾರ ಮಹದೇವ ಸ್ವಾಮಿ.